ವೆಲ್ಕಮ್ ಬ್ಯಾಕ್ ಟು ಜೀವನ್ ಕಿಟಿ ಬ್ಲಾಗ್ಸ್. ನಾನು ಇವತ್ತೇನು ದೊಡ್ಡ ವಿಡಿಯೋನು ಮಾಡ್ತಿಲ್ಲ, ಸಣ್ಣ ವಿಡಿಯೋನು ಮಾಡ್ತಿಲ್ಲ. ಈಗ ನಮ್ಮ ತಮ್ಮ ಟ್ಯೂಷನ್ಗೆ ಹೋಗ್ಯಾನ ಫ್ರೆಂಡ್ಸ್. ಈಗ ನಾನು ಯಾವುದು ವಿಡಿಯೋ ಮಾಡೋಕ್ಕಾಗಲ್ಲ ನಮ್ಮ ತಮ್ಮ ಇರಲಾರ್ದ. ನಾ ಅಂದಿದ್ದೆ ನೆಕ್ಸ್ಟ್ ವಿಡಿಯೋದಾಗ ನಾವಿಬ್ಬರು ವಾಲಿಬಾಲ್ ಆಡೋದು ತೋರಿಸ್ತೀವಂತ, ಆದ್ರೆ ಈಗ ಆಗಂಗಿಲ್ಲ ಫ್ರೆಂಡ್ಸ್. ನಾನು ತೋರಿಸ್ತೀನಿ ಒಟ್ಟು ನಿಮಗೆ ಹೇಗೆ ವಾಲಿಬಾಲ್ ಆಡೋದು ಅಂತ, ಸ್ಟೆಪ್ಸ್ ಅಂತ ಹೇಳ್ತಾನಂತ ಮಾಡಿದ್ದೆ. ನಮ್ಮ ಫ್ರೆಂಡ್ ಚೇತನ್ ಅಂತ ಹೇಳಿದ್ನಲ್ಲ, ಅವ ಮಾಡ್ತಾನ ಫ್ರೆಂಡ್ಸ್. ಒಂದು ದಿವಸ ಇವತ್ತರ ನಾಳ್ಯಾರ ಇಲ್ಲ ಫ್ರೀ ಟೈಮ್ ಸ್ಯಾಟರ್ಡೇ ಇಲ್ಲ ಸಂಡೇ ಇದ್ದಾಗ ಒಂದು ವಿಡಿಯೋ ಮಾಡ್ತಾನ ಫ್ರೆಂಡ್ಸ್. ಒಂದು ವಿಡಿಯೋ ಮಾಡ್ತಾನ. ಈಗ ಸ್ಪೆಷಲ್ ಏನಿಲ್ಲಪ್ಪ, ಅಬೌಟ್ ಗಿಡ. ನಮ್ದು ಏನಪ್ಪ ಅಂದ್ರೆ ಅಬೌಟ್ ಗಿಡ ಫ್ರೆಂಡ್ಸ್. ನಾನು ಫಸ್ಟ್ ಇಲ್ಲೇ ನೋಡ್ಬೋದು, ನೀವು ನೋಡ್ಬೋದು. ನಾನು ಫಸ್ಟ್ ಇಲ್ಲೊಂದು ಗುಬ್ಬಿ ಸಾಕಿದ್ದೆ. ನಮ್ಮ ಫ್ರೆಂಡ್ಸ್ ನಾ ಹೇಳಿದ್ದೆ ಅವ್ರಿಗೆ ಹಿಡ್ಕೊಂಬ ಗುಬ್ಬಿನ ಅಂತ ಹೇಳಿದ್ದೆ ಫ್ರೆಂಡ್ಸ್. ಅವ್ರು ಫುಲ್ ಸಣ್ಣ ಮರಿ ಹಿಡ್ಕೊಂಬಂದಿದ್ರು. ನಾನು ಇಲ್ಲೇ ತಗೊಂಡಾಗ ಯಾರಿಗೂ ಗೊತ್ತಲ್ಲಾರ್ದಂಗ ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸಾಕಿದ್ವಿ. ಸಾಕಿದಾಗ ಏನಾತಪ್ಪ, ಜಗ್ಗು ಹಾಲು ಕುಡಿಸಿದ್ವಿ, ಎಲ್ಲ ಇದು ಮಾಡಿದ್ವಿ. ಸ್ಯಾಟರ್ಡೆ ಸಂಡೇ 2 ಡೇಸ್ ನಮ್ಮ ಕಡೆ ಇದ್ವು ಅವು. ಆಮೇಲೆ 2 ಡೇಸ್ ಇದ್ವು. ಆಮೇಲೆ ಸ್ಕೂಲಿಗೆ ಹೋಗಿದ್ದ ನಮ್ಮ ಚೇತನ್ ಅಂತ. ಮುಂಜಾನೆ 9 ಗಂಟೆಗೆ ಹಾಲು ಕೊಡಿಸಿದ್ದ. ಹಾಲು ಇದೆ ಇಂಜೆಕ್ಷನ್ ಇಲ್ಲ, ಒಂದು ಹಾಲು ಕೊಡಿಸಿದ್ದ. ಹಾಲು ಹಾಕಿದ ಗುಟ್ಟೆನ ಹೋಗಿ ಬಂದ. ಆಮೇಲೆ ಶಾಲೆಯಲ್ಲಿ ಆಸಿ 3 o'clock 2 o'clock ಅವ್ರು ಯಾರ ಬಂದ್ರಂತ, ಅವ್ರ ಅತ್ತಿಯಾರು ಯಾರ ಬಂದ್ರಂತ ಆತ ಅಲ್ಲಿಗೆ ಒಳ್ಳೆ ಹಾಫ್ ಡೇ ಮಾಡಿ ಬಂದ. ಆವಾಗ ಗುಬ್ಬಿ ನೋಡಿದಾಗ ಚೀರ ಕೂತಿದ್ವು ಅಂತ ಹಾಲು ಹಾಕಿದ್ದ. ಆಮೇಲೆ ಮರು ದಿವಸ ನೆಕ್ಸ್ಟ್ ಡೇ ಏನಾತಪ್ಪ ಅಂದ್ರೆ, ಅವು ಗುಬ್ಬಿ ಯಾರೂ ಬರಲಿಲ್ಲ ಹಾಫ್ ಡೇ. ನಾನು ಬರಲಿಲ್ಲ, ಅವನು ಬರಲಿಲ್ಲ ಶಾಲೆಗೆ. ಹಾಫ್ ಡೇ ಮಾಡಿ ಅದಕ್ಕೆ ಅವು ಗುಬ್ಬಿ ಮುಂಜಾನೆ ಸಾಯಂಕಾಲವರೆಗೂ ಆ ಗುಬ್ಬಿ ಆದ್ರೆ ಸಾಯ ಪರಿಸ್ಥಿತಿನಾಗಿದ್ವು. ಯಾಕಂದ್ರೆ ಒದಿದ್ರು ಫುಲ್ಲು. ಮುಂಜಾನೆ ಲಾಸಿ ಸಾಯಂಕಾಲವರೆಗೂ ಫುಲ್ಲು ಒದರಿದ್ವು. ಹಾಲಿಲ್ಲ, ಸಾಯ ಮೂಮೆಂಟ್ನಾಗಿದ್ವು. ಆ ಟೈಮ್ನಾಗ ನಾನು ನಮ್ಮ ದೋಸ್ತರಿಗೆ ಹೇಳಿದೆ, ಇದು ನಮ್ಮ ಕೈಯಲ್ಲಿ ಆಗಂಗಿಲ್ಲ, ಸಾಕಕ್ಕೆ ಮೇಂಟೈನ್ ಮಾಡೋದು ಆಗೋದಿಲ್ಲ, ಮತ್ತು ನೀನು ಒಳ್ಳೆ ಬಿಟ್ಟು ಬಾಪ ಅಂತ ಹೇಳಿದ್ನೆ. ಅವರು ಒಳ್ಳೆ ಬಿಟ್ಟು ಬರಲಿಲ್ಲ. ಯಾವುದೋ ದೋಸ್ತು ಕೊಟ್ಟ. ಈಗ ಚಲೋತ್ನಾಗ ಅದಾವು. ನಾನು ಯಾವಾಗಾರ ಒಂದು ಪಕ್ಷಿಯನ್ನು ತೊಗೊಂಬಂದು ನಿಮಗೆ ತೋರಿಸ್ತೀನಿ. ಹಾಗೆ ಹೇಳಿದಂತೆ ನಾನು ಒಂದು ಡಾಗ್ ಬಗ್ಗೆ ನಾನು ಒಂದು ಇದು ಮಾಡ್ತೀನಿ. ನಮ್ಮ ನಾಯಿ ಇಲ್ಲಿ ಎಲ್ಲಿ ಕಾಣಿಸ್ತಿಲ್ಲ, ತಳಗೆ ಹೋಗಿರ್ಬೋದು. ನಾನು ಹೆಂಗಾರ ಮಾಡಿ ನಿಮಗೆ ಒಂದು ವಿಡಿಯೋ ಕಳಿಸ್ತೀನಿ. ಈಗೇನಿಲ್ಲ, ಫುಲ್ಲು ಸಣ್ಣಿದಾಗಿದೆ. ಸನ್ಸೆಟ್ ಆಗ್ತಿದೆ, ನೀವು ನೋಡ್ಬೋದು. ನಿಂದಿದೆಯಲ್ಲ ಸನ್ಸೆಟ್, ಲೈಟ್ ಎಫೆಕ್ಟ್ ಬೀಳ್ತಿದೆಯಲ್ಲ, ಅದೇ ನಮ್ಮ ಸನ್ಸೆಟ್. ಈ ಗಿಡ ಇದು ನಮ್ಮ ಕಡೆ, ಇವೆಲ್ಲ ಗಿಡ ಇವೆ. ಅಲ್ಲೊಂದು ಫುಲ್ ಒಣಗಿ ಹೋಗಿರೋ ಗಿಡ ಕಾಣಿಸ್ತಿದೆಯಲ್ಲ, ಅದು ನಾವು ಕಟ್ ಮಾಡ್ತಿರಲಿಲ್ಲ. ಅಷ್ಟು ಚಲೋ ಬೆಳೆಸಿದ್ವಿ. ಅದು ನಾವು ಕಟ್ ಮಾಡ್ತಿರಲಿಲ್ಲ. ಯಾಕೆ ಕಟ್ ಮಾಡಿದ್ವಿ ಅಂದ್ರೆ, ಇಲ್ಲಿ ಮಂಗ್ಯ ಬಂದು ಗಲೀಜು ಮಾಡ್ತಾವು ಅಂತ ಆದ ಕಾರಣ ಅದನ್ನ ಕಟ್ ಮಾಡಿದ್ವಿ. ಈಗ ಹೇಳೋದೇನಿಲ್ಲ, ನೋಡ್ಬೋದು ಫ್ರೆಂಡ್ಸ್. ನಾನು ನಮ್ಮ ಅಜ್ಜರು ಹೊಡಿಸಿದ್ದು ಚೇತನ್ ಇದೆಷ್ಟು ವರ್ಷದ್ದು ಗಿಡ? 22. ನೋಡ್ಬೋದು ಫ್ರೆಂಡ್ಸ್. ಇಲ್ಲೊಂದು ಗಿಡ ಕಾಣಿಸ್ತಿದೆಯಲ್ಲ, ಇಲ್ಲೊಂದು ತೆಂಗಿನ ಗಿಡ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಅದು 22 ವರ್ಷದಂತೆ ನಮ್ಮ ದೋಸ್ತ್ ಹೇಳಿದ್ದಾನೆ ಚೇತನ್. ಅದು ಏನಾಗಿದೆ ಅಂದ್ರೆ ಜಗ್ಗು ಕಾಯಿ ಬಿಡುತ್ತೆ ಗಾಯ್ಸ್. ಹಬ್ಬ ಬಂದ್ರೆ ಎಷ್ಟು ಕಾಯಿ ಬಿಟ್ಟೈತದು? ಒಟ್ಟು ಹಬ್ಬ ಅಂದ್ರೆ ಒಂದು 200 ಕಾಯಿ ಬಿಟ್ಟಿದೆ 22 ವರ್ಷದಲ್ಲಿ ಆ ಗಿಡ. ಅದನ್ನ ನಾವು ಹೊಸ ಮನೆ ಕಟ್ಸೀವಿ. ನೋಡ್ಬೋದು ಗಾಯ್ಸ್ ನೀವು. ಇದು ತೆಂಗಿನ ಗಿಡ ಇದೆ ಅಲ್ಲ ಗಾಯ್ಸ್, ಅದೇ ನಮ್ಮ ಹೊಸ ಮನೆ. ಅದನ್ನು ನಾವು ಕಟ್ ಮಾಡಿಲ್ಲ, ಯಾಕಂದ್ರೆ ಅದು ಹಿಂಗಂತೈತಿ ಫ್ರೆಂಡ್ಸ್. ನೀವು ನನ್ನ 1 ವರ್ಷ ಚಲೋತ್ನಾಗ ನೋಡ್ಕ್ಯಾರಿ, ನಾನು ನಿಮ್ಗೆ 100 ವರ್ಷ ಸಾಯೋವರೆಗೂ ಚಲೋತ್ನಾಗ ನೋಡ್ಕೊಂತೀನಿ ಅಂತೈತಿ. ಅದಕ್ಕೆ ನಮ್ಗೆ 200 ಕಾಯಿ ಕೊಟ್ಟಿದೆ. ಅದಕ್ಕೆ ನಾವು ಆ ಗಿಡವನ್ನು ಕಟ್ ಮಾಡಿಲ್ಲ, ಹಂಗೆ ಮನೆ ಒಳಗೆ ಬಿಟ್ಟಿವಿ. ಭಾಳ ಕೊಟ್ಟೈತಂತ ಗಾಯ್ಸ್. ಈಗ ಅದ್ರೊಳಗೆ ಇರೋದು ಕಂಪಲ್ಸರಿ 200 ಇರ್ಬೋದು ಫ್ರೆಂಡ್ಸ್. ನೀವು ನೋಡ್ಬೋದು ಆ ಗಿಡದಾಗ. ಈಗ ನೋಡಿ ಫುಲ್ಲು ಸ್ಟ್ರೇಟ್ ಆಗಿದೆ, ನಾವೇ ಬೆಳೆಸಿದ್ದು. ಜವಾರಿ ಫಾರ್ಮ್ ಅದು, ಜವಾರಿ ಇರ್ಬೋದು ಫ್ರೆಂಡ್ಸ್. ಅದು ಮರ ಜವಾರಿ ಫಾರ್ಮ್ ಅಂತ ಕಮೆಂಟ್ನಲ್ಲಿ ಕಳಿಸಿ. ನನಗೂ ಅಷ್ಟು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಈಗೇನೂ ಇಲ್ಲ, ನಂದು ಟ್ಯೂಷನ್ ಟೈಮ್ ಆಗಿದೆ. 5:30ಗೆ ಹೋಗ್ಬೇಕು. ನಾನು 5:30ಗೆ ಹೋಗಿ ಟ್ಯೂಷನ್ ಮುಗಿಸ್ಕೊಂಡು ಬರಬೇಕು. ಈಗೇನಿಲ್ಲ, ನೀವು ನೋಡ್ಬೋದು ಆಕಾಶವನ್ನು ನೀವು ನೋಡ್ಬೋದು.
ಹೇಗಿದೆ ನಮ್ಮ ಅರ್ತ್ ನೋಡಿದ್ರೆ ಅದು ಮುಟ್ಬೋದು ಅದು ಜಲ್ದಿ ಮುಟ್ಬೋದು ನಾರ ಮುಟ್ಬೋದು ಲಾಂಗ್ ಜಂಪ್ನಾಗ ಅನ್ಸುತ್ತಾ ಆದ್ರೆ ಮ್ಯಾಗ ಹೋದಂಗೆಲ್ಲ ಅದು ಫುಲ್ ಹೈಟ್ ಹಾಕ್ಯಂತ ಹೋಗುತ್ತಾ ನೀವು ನೋಡಿದಿರಲ್ಲ ಇಲ್ಲ ಒಂದು ಗುಡ್ಡ ಕಾಣುತ್ತೆ ಫ್ರೆಂಡ್ಸ್ ನಿಮ್ಗೆ ತೋರಿಸ್ತೀನಿ ಅನ್ನ ಬರೀ ರೆಡಿ ಫ್ರೆಂಡ್ಸ್ 5:22 ಆಯ್ತು ಫ್ರೆಂಡ್ಸ್ ನಾ ಟ್ಯೂಷನಿಗೆ ಟೈಮ್ ಆಗಿದೆ ಅಲ್ಲಿ ಫುಲ್ಲು ಝೂಮ್ ಇಟ್ಟು ನೋಡಿದಾಗ ಅಲ್ಲೊಂದು ವೈಟ್ ಮನೆ ಕಾಣಿಸುತ್ತೆ ಫ್ರೆಂಡ್ಸ್ ಅದ್ರ ಹಿಂದೆ ಒಂದು ಗುಡ್ಡ ಇದೆ ಅಲ್ಲಿ ಫುಲ್ಲು ಕಾಣುತ್ತೆ ನೋಡ್ರಿ ಅಲ್ಲೇನಾಗಿತ್ತಪ್ಪ ಅಂತ ವಿಷಯ ಅಂತ ದೊಡ್ಡ ಏನು ವಿಷಯ ಅಂತ ಹೇಳೋದೇನಂದ್ರೆ ಅಲ್ಲೊಂದು ಕರಡಿ ಬಂದಿತ್ತು ಫ್ರೆಂಡ್ಸ್ ಅಲ್ಲಿ ನಾವು ಗುಡ್ಡದ ಮಗ್ಲ ಹೋದಾಗ ಅಲ್ಲಿ ಒಂದು ಕರಡಿ ಕಾಣಿತು ಕರಡಿ ಅಟ್ಯಾಕ್ ಮಾಡಕ್ಕೆ ಬಂದಿತ್ತು ಆದ್ರೆ ನಾವು ತಪ್ಪಿಸ್ಕೊಂಡ್ವಿ ಹಂಗಾರ ಮಾಡಿ ನಾನು ನಮ್ಮ ಪಪ್ಪ ತಪ್ಪಿಸ್ಕೊಂಡ್ವಿ ಮತ್ತು ಯಾರೂ ಇರಲಿಲ್ಲ ನಮ್ಮ ಮಮ್ಮಿ ಅವ್ರು ಯಾರೂ ಇರಲಿಲ್ಲ ನಾನು ನಮ್ಮ ಪಪ್ಪ ಅಷ್ಟೇ ಇದ್ವಿ ನಾನು ನಮ್ಮ ಪಪ್ಪ ತಪ್ಪಿಸ್ಕೊಂಡ್ವಿ ಹೇಳೋದು ಏನೂ ಇಲ್ಲ ಈ ಜನರಲ್ ನಾಲೆಜ್ ತಿಳ್ಕೊಂಡಿದ್ದೀರಾ ಅಬೌಟ್ ಟ್ರೀಸ್ ಮತ್ತು ಟ್ರೀಸ್ನ ಹೆಂಗೆ ಬೆಳೆಸ್ಬೇಕಂದ್ರೆ ನೀವು ಅದು 100 ವರ್ಷ ನೀನು 1 ವರ್ಷ ಚಲೋತ್ನಾಗ ಹಿಡ್ಕೊಂಡು ನಾನು 100 ವರ್ಷ ನಿನ್ನ ಸಾಯೋವರೆಗೂ ನೀನು ಚಲೋತ್ನಾಗ ನೋಡ್ಕೊಂತೀನಿ ಅಂತೈತಲ್ಲ ಫ್ರೆಂಡ್ಸ್ ಅದೇ ನಮ್ಮ ಗಿಡ ಇದು ಮನೆ ಕಟ್ಸೋ ಮುಂದ ಇನ್ನೊಂದು ಗಿಡ ಇತ್ತು ಮಗಳ ಅದು ಜಾಸ್ತಿ ಕಾಯಿ ಕೊಳ್ಳಿಲ್ಲ ನಮ್ಮ ಕಾಯಿಗೋಸ್ಕರ ಆಸೆ ಇಲ್ಲ ಆದರೆ ಅದು ಮನೆ ಕಟ್ಸೋವರೆಗೂ ಸ್ವಲ್ಪ ಪ್ರಾಬ್ಲಮ್ ಬಂದಾಗ ಆ ಮನೆ ಕಟ್ ಮಾಡಮ್ ಅದು ತೆಂಗಿನ ಗಿಡ ಕಟ್ ಮಾಡೋ ಮುಂದೆ ಬೇರೆ ಅಲ್ಲಿ ಮಟ್ಟ ಬಂದಿತ್ತು ಫ್ರೆಂಡ್ಸ್ ನೀವು ನೋಡ್ಬೋದು ಅಲ್ಲಿದೆ ಅಲ್ಲ ಫ್ರೆಂಡ್ಸ್ ಅಲ್ಲೊಂದು ತಿಪ್ಪಿದೆ ಒಂದು ಮನೆ ಕಾಣುತ್ತಾ ಅಲ್ಲೊಂದು ರೋಡ್ ಇದೆ ಅಲ್ಲ ಅಲ್ಲಿ ಮಟ್ಟ ಬಂದಿತ್ತು ಫ್ರೆಂಡ್ಸ್ ಮತ್ತು ರೋಡು ಕಟ್ ಮಾಡಿ ರೋಡನ್ನೆಲ್ಲ ಹೊಡೆದು ಮತ್ತು ಹೊಸ ರೋಡ್ ಹಾಕಿದ್ದೀವಿ ಈ ತೆಂಗಿನ ಗಿಡ ಏನಾಗುತ್ತಾ ಗೊತ್ತಿಲ್ಲ ಈಗ ಇದೆ ಅಲ್ಲ ಫ್ರೆಂಡ್ಸ್ ಇದೇ ನಮ್ಮದೇ ಮನೆ ಇದು ನಮ್ಮದೇ ಅಂಗಳ ನೋಡಿದಿರಲ್ಲ ಅಲ್ಲಿ ತೆಂಗಿನ ಗಿಡ ಇದೆ ಅಲ್ಲ ಇದು ನಮ್ಮದೇ ಈಗ ಮ್ಯಾಗ ಕಟ್ಸೋ ಮುಂದೆ ಕಟ್ ಮಾಡ್ಬೋದು ನಮ್ಮ ರಾಜು ಅಂತದ ನಮ್ಮ ಫ್ರೆಂಡ್ಸ್ ನೋಡ್ಬೋದು ನಮ್ಮ ರಾಜು ಅಲ್ಲಿ ನಿಂತಿದೆ ನೋಡಿ ಫ್ರೆಂಡ್ಸ್ ಅವನೇ ನೋಡಿ ಫ್ರೆಂಡ್ಸ್ ನೋಡಿದಿರಲ್ಲ ನಮ್ಮ ಚಿರಂಜೀವಿ ಅದ ಬರೀ ಫ್ರೆಂಡ್ಸ್ ಕಾಣಿಸ್ತಾನ ಫ್ರೆಂಡ್ಸ್ ಅಲ್ಲಿ ಸೈಕಲ್ ಆಗದ ಅವನ ನೋಡಿ ಫ್ರೆಂಡ್ಸ್ ಚಿರಂಜೀವಿ ನಮ್ಮ ಬೆಸ್ಟ್ ಫ್ರೆಂಡ್ ಯೂಟ್ಯೂಬ್ ಅವನ ನೋಡಿ ಫ್ರೆಂಡ್ಸ್ ಈಗ ಟ್ಯೂಷನಿಗೆ ಕರೆಕ್ಟ್ ಬಂದಾನ ಇವನ ನಮ್ಮ ರಾಜು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ನೋಡ್ಬೋದು ಇಬ್ಬರು ಇಂತಾರ ಒಬ್ರು ಸೈಕಲ್ನಾಗ ಅವ್ರು ಟ್ಯೂಷನಿಗೆ ಹೋಗಿ ಕರ್ಕೊಂಬಂದಾನ ಹೀಗೆ ಹೇಳುತ್ತಾ ನನ್ನ ಬ್ಲಾಗ್ನ ಮುಗಿಸುತ್ತೇನೆ ಫ್ರೆಂಡ್ಸ್ ಥ್ಯಾಂಕ್ ಯು